ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ರಂಜಾನ್ ಸ್ಪೆಷಲ್ ಶೀರ್ ಕುರ್ಮಾ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ರುಚಿಯಾಗಿರುವಂತಹ ಈ ಶೀರ್ ಕುರ್ಮಾನ ಮಾಡೋದು ಅಷ್ಟೇ ತುಂಬ ಸುಲಭ, ಬಟ್ ಹಾಕುವಂತಹ ಇಂಗ್ರೀಡಿಯೆಂಟ್ಸ್ ಹಾಗೆಯೇ ಮಾಡುವ ವಿಧಾನ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಸೊ ಹಾಗಾಗಿ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಶೀರ್ ಕುರ್ಮಾ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಮೊದಲು ಶೀರ್ ಕುರ್ಮಾ ಮಾಡೋದಕ್ಕೆ ಅಂತಂದ್ಬಿಟ್ಟು ಡ್ರೈ ಫ್ರೂಟ್ಸನ್ನು ನೆನೆಸ್ಕೋಬೇಕು. ಹಾಗಾಗಿ ಬೌಲಲ್ಗೆ 10 ರಿಂದ 15 ಬಾದಾಮಿ, 10 ರಿಂದ 15 ಗೋಡಂಬಿ, ಹಾಗೆಯೇ 15 ರಿಂದ 20 ಪಿಸ್ತಾ, 1 ಟೇಬಲ್ ಸ್ಪೂನ್ ಆಗುವಷ್ಟು ವಾಟರ್ ಮೆಲನ್ ಸೀಡ್ಸ್, ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಂಜಿ ಸೀಡ್ಸ್, ಹಾಗೆಯೇ 4 ರಿಂದ 5 ಡ್ರೈ ಡೇಟ್ಸ್ ಹಾಕ್ಕೊತಾ ಇದ್ದೀನಿ. ಈಗ ಈ ಡ್ರೈ ಫ್ರೂಟ್ಸ್ ಮುಳುಗೋಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಚೆನ್ನಾಗಿ ಕುದೀತಾ ಇರ್ತಕ್ಕಂಥ ಬಿಸಿ ನೀರನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಬಿಸಿ ನೀರು ಹಾಕೋದ್ರಿಂದ ಜಸ್ಟ್ ನಮಗಿಲ್ಲಿ ಈ ಡ್ರೈ ಫ್ರೂಟ್ಸ್ ಎಲ್ಲನೂ ಒಂದು 4 ಗಂಟೆ ಒಳಗಡೆನೆ ನಮಗೆ ನೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ಖಂಡಿತ ಈ ರೀತಿ ಡ್ರೈ ಫ್ರೂಟ್ಸ್ ನೆನೆಸ್ಕೋಬೇಕಾದ್ರೆ ನಾವು ಮೊದಲು ಈ ರೀತಿ ಬಿಸಿ ನೀರನ್ನು ಹಾಕಿ ನೆನೆಸ್ಕೊಂಡ್ರೆ ಬೇಗ ಅನ್ನೋದು ನೆಂದೋಗುತ್ತೆ. ಇಲ್ಲಾಂತಂದರೆ ಇಲ್ಲ ನಾವು ಮಾರ್ನಿಂಗ್ ಮಾಡ್ಕೊತೀರಿ ಅಂತಂದವರು ಒಂದು ನೈಟ್ ಫುಲ್ಲು ಈ ರೀತಿ ಡ್ರೈ ಫ್ರೂಟ್ಸನ್ನು ನೆನೆಸ್ಕೊಂಡ್ರೆ ಕರೆಕ್ಟಾಗಿ ನೆಂದೋಗುತ್ತೆ. ನಾನಿಲ್ಲಿ ಆವಾಗ ನೆನೆಸ್ಕೊಂಡು ನಾನಿಲ್ಲಿ ಶೀರ್ ಕುರ್ಮಾ ಮಾಡ್ತಿರೋದ್ರಿಂದ ಬಿಸಿ ನೀರನ್ನು ಹಾಕಿ ಒಂದು 4 ಗಂಟೆ ಹಾಗೆ ಬಿಟ್ಬಿಟ್ಟಿದ್ದೀನಿ. ಒಂದು 4 ಗಂಟೆ ಆದಮೇಲೆ ಚೆನ್ನಾಗಿ ನೆಂದೋಗಿರ್ತಕ್ಕಂಥ ಈ ಡ್ರೈ ಫ್ರೂಟ್ಸನ್ನು ಮೊದಲು ನಾವಿಲ್ಲಿ ಈ ರೀತಿ ಬಾದಾಮಿ ಹಾಗೆಯೇ ಈ ರೀತಿ ಪಿಸ್ತಾ ಮೇಲೆ ಇರತಕ್ಕಂತಹ ಸಿಪ್ಪೆನ ತೆಗೆದಾಕೊಂಡ್ಬಿಡ್ಬೇಕು. ಈಸಿಯಾಗಿ ಬಂದ್ಬಿಡತ್ತೆ. ಈ ರೀತಿ ಪಿಸ್ತಾ ಹಾಗೆಯೇ ಬಾದಾಮಿ ಮೇಲೆ ಇರುವಂತಹ ಸಿಪ್ಪೆನ ತೆಗೆದಾದ್ಮೇಲೆ ನಾವು ಡೇಟ್ಸ್ ಸಹ ನೆನೆಸ್ಕೊಂಡಿದ್ರಲ್ವ, ಇದ್ರ ಒಳಗಡೆನೂ ಅಷ್ಟೇ ಈ ರೀತಿ ಬೀಜ ಅನ್ನೋದು ಇರುತ್ತೆ. ಈ ಬೀಜನೂ ಸಹ ನಾವು ತೆಗೆದುಕೊಂಡ್ಬಿಡ್ಬೇಕು. ಸೊ ಈ ರೀತಿ ಡೇಟ್ಸ್ ಒಳಗಡೆ ಇರ್ತಕ್ಕಂಥ ಬೀಜನ ತೆಗೆದಾದ ನಂತರ ನಾವು ಈ ಡ್ರೈ ಫ್ರೂಟ್ಸ್ನೆಲ್ಲ ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣದಾಗಿ ನಾವಿಲ್ಲಿ ಕಟ್ ಮಾಡ್ಕೊಬೇಕು. ಮೊದಲು ನಾನಿಲ್ಲಿ ಈ ರೀತಿ ಡೇಟ್ಸ್ನ ಸಣ್ಣದಾಗಿ ಕಟ್ ಮಾಡಿದ್ದಾದಮೇಲೆ ಗೋಡಂಬಿ ಹಾಗೆಯೇ ಬಾದಾಮಿ ಪಿಸ್ತಾ ಎಲ್ಲನೂ ಸಹ ಈ ರೀತಿ ಸಣ್ಣದಾಗಿ ನಾವು ಕಟ್ ಮಾಡ್ಕೊಂಡು ತಗೋಬೇಕಾಗತ್ತೆ. ಈ ರೀತಿ ಡ್ರೈ ಫ್ರೂಟ್ಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾದ ನಂತರ ಪಕ್ಕಕ್ಕೆ ಇಟ್ಕೊಂಡು ಕಡಾಯಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಜೊತೆಯಲ್ಲಿನೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ದ್ರಾಕ್ಷಿನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲೇ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಈ ರೀತಿ ಗೋಲ್ಡನ್ ಕಲರ್ ಬಂದಾದಮೇಲೆ ಇದನ್ನು ಈ ರೀತಿ ಒಂದು ಬೌಲಲ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಈ ಶೀರ್ ಕುರ್ಮಾ ಮಾಡೋದಕ್ಕೆ ಅಂತಂದ್ಬಿಟ್ಟು ಈ ಥರ ಸೇವಿಯನ್ ಬರುತ್ತಲ್ಲ, ಸೊ ಇದನ್ನು ತಗೊಂಡಿದ್ದೀನಿ. ಈ ಶೀರ್ ಕುರ್ಮಾಗೆ ಇದೇ ಥರದ್ದು ಸೇವಿಯನ್ ತಗೋಬೇಕು. ನಾವು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಸೇಮಿಯಾ ಪಾಯಸಗೆಲ್ಲ ಯೂಸ್ ಮಾಡ್ತೀರಲ್ವ, ಸೊ ಅದನ್ನು ತಗೋಬಾರ್ದು. ಈ ಥರ ಇರುತ್ತೆ ಸಣ್ಣದಾಗಿ. ಸೊ ನಾನು ಈ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಸೇವಿಯನ್ ತಗೊಂಡಿದ್ದೀನಿ. ಸೊ ಎಲ್ಲ ತರಹದ ಸೂಪರ್ ಮಾರ್ಕೆಟಲ್ಲಿ ಅಂಗಡಿಗಳಲ್ಲಿ ಸಿಗತ್ತೆ, ಕೇಳಿದ್ರೆ ಕೊಡ್ತಾರೆ. ನಾನಿಲ್ಲಿ ರೋಸ್ಟೆಡ್ ಸೇವಿಯನ್ ತಗೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಲೋ ಫ್ಲೇಮ್ನಲ್ಲಿ ಜಸ್ಟ್ 1-2 ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಂಡ್ರೆ ಸಾಕು. ಇನ್ ಕೇಸ್ ನೀವು ನಾನ್ ರೋಸ್ಟೆಡ್ ತಗೊಂಡ್ರೆ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಜಸ್ಟ್ ಇಲ್ಲಿ ರೋಸ್ಟೆಡ್ ಸೇವಿಯನ್ ತಗೊಂಡಿರೋದ್ರಿಂದ 1-2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅದೇ ಕಡಾಯಿಗೆ ನಾನಿಲ್ಲಿ 1 ಲೀಟರ್ ಆಗುವಷ್ಟು ಫುಲ್ ಫ್ಯಾಟ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ಫುಲ್ ಫ್ಯಾಟ್ ತಗೊಳ್ಳೋದ್ರಿಂದ ನಮಗೆ ಈ ಶೀರ್ ಕುರ್ಮಾ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಖಂಡಿತ ನಾವಿಲ್ಲಿ ಫುಲ್ ಫ್ಯಾಟ್ ಮಿಲ್ಕ್ ತಗೊಬೇಕು. ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊತ ನಾವು ಹಾಲನ್ನು ಐ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಹಾಲನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದಾದ ನಂತರ ಇದರಲ್ಲಿ ನಾನಿಲ್ಲಿ 1 ಟಿನ್ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಇನ್ ಕೇಸ್ ಈ ರೀತಿ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂತಂದವರು ಮಿಲ್ಕ್ ಪೌಡರ್ ತಗೋಬೋದು, ಇಲ್ಲಾಂತಂದರೆ ಕೋವಾ ತಗೋಬೋದು, ಇಲ್ಲಾಂತಂದರೆ ಈ ರೀತಿ 3 ಇಲ್ಲ ಅಂತಂದವರು ಸಕ್ಕರೆನೂ ಸಹ ಹಾಕೋಬೋದು. ಬಟ್ ನಾವು ಈ ರೀತಿ ಈ ಶೀರ್ ಕುರ್ಮಾಗೆ ಈ ರೀತಿ ಕಂಡೆನ್ಸ್ಡ್ ಮಿಲ್ಕ್ ಹಾಕೋದ್ರಿಂದ ಈ ಟೇಸ್ಟ್ ಅನ್ನೋದು ಬೇರೆಯೇ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ಖಂಡಿತ ನಾವು ತಪ್ಪದೆ ಪರ್ಫೆಕ್ಟ್ ಟೇಸ್ಟ್ ಶೀರ್ ಕುರ್ಮಾ ಬರಬೇಕು ಅಂತಂದಾಗ ಈ ರೀತಿ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೋಬೇಕು. ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ದಾದ ನಂತರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗಲ್ಲಿ ಸೇವಿಯನ್ ರೋಸ್ಟ್ ಮಾಡಿಟ್ಕೊಂಡಿದ್ರಲ್ವ, ಅದು ಹಾಗೆ ಏಲಕ್ಕಿ ಪುಡಿ ಸ್ವಲ್ಪ ಆಗುವಷ್ಟು ಸಾಫ್ರನ್ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ 1-2 ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಅಂದರೆ ಸೇವಿಯನ್ ಅನ್ನೋದು ಬೇಗ ಬೆಂದೋಗ್ಬಿಡುತ್ತೆ ಸಣ್ಣದಾಗಿರೋದ್ರಿಂದ 1-2 ರಿಂದ 3 ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ಸೇವಿಯನ್ನ ಇದರಲ್ಲಿ ನಾವು ಸ್ಟಾರ್ಟಿಂಗ್ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಟ್ಕೊಂಡಿದ್ರಲ್ವ, ಡ್ರೈ ಫ್ರೂಟ್ಸನ್ನು ಹಾಕಿ
ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬಾ ಪರ್ಫೆಕ್ಟ್ ಆಗಿರುವಂತಹ ಶೀರ್ ಕುರ್ಮಾ ಅನ್ನೋದು ರೆಡಿಯಾಗೋಗುತ್ತೆ. ಇದಕ್ಕಿಂತ ಜಾಸ್ತಿ ನಾವು ಕುದಿಸ್ಕೊಂಡ್ರೆ ತಣ್ಣಗಾದಂತೆ ಸ್ವಲ್ಪ ಗಟ್ಟಿಯಾಗಿ ಆಗಿಬಿಡುತ್ತೆ. ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಇರಬೇಕು. ಈ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ಸೊ ತುಂಬಾ ರುಚಿಯಾಗಿರುವಂತಹ ಪರ್ಫೆಕ್ಟ್ ಟೆಕ್ಸ್ಚರ್ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಶೀರ್ ಕುರ್ಮಾನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡಿದ್ರಲ್ಲ. ಖಂಡಿತ ಈ ವಿಧಾನದಲ್ಲಿ ಈ ಮೆಜರ್ಮೆಂಟ್ಸ್ನಲ್ಲಿ ಈ ಶೀರ್ ಕುರ್ಮಾನ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಸೊ ಟ್ರೈ ಮಾಡಿದ್ದಾದ ನಂತರ ನಿಮಗೂ ಸಹ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ಮರಿದೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.